ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಮಾನತೆಯ ದೀಪ, ಮಾತೃತ್ವದ ದೀಪ, ಒಂದು ಬಾರಿ ಜೋರಾಗಿ ಶುಭ ಬೆಳಿಗ್ಗೆ. ಮಾನ್ಯ ಸಚಿವರಿಗೂ ಸರ್ವಗಣ್ಯಮಾನ್ಯರಿಗೂ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮಾಡಲು ಮತ್ತು ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದ ಸಮಸ್ಯೆಗಳಿರೋದ್ರಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತೆಲ್ಲರೂ ಕೂಡ ನಮಗೊಂದೊಂದು ಗ್ರಂಥ ಇದ್ದಂಗ, ಬೈಬಲ್ ಇದ್ದಂಗ, ಕುರಾನ್ ಇದ್ದಂಗ. ಅದು ನಾವು ಇಲ್ಲಿ ಬಿಟ್ಟು ಅಳ್ಳಾಡ್ಲಕ್ ಸಾಧ್ಯ ಇಲ್ಲ. ಅದರ ವಿರುದ್ಧ, ಸಂವಿಧಾನ ವಿರುದ್ಧ ಒಂದು ಎಲ್ಲಾರ ಒಂದು ಕೂಗಿದ್ರೆ ಅದರ ಪರವಾಗಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕೂಗುಗಳನ್ನ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅದರಿಂದ ಎಲ್ಲಾ ಸಮಾಜದ ಜನರಿಗೆ ಉಪಯೋಗ ಆಗ್ತಕ್ಕಂಥ ಮಕ್ಕಳಿಗೆ ಲಾಭ ಆಡೋ ಕಾಲಕ್ಕ ನಾವು ಅಂಬೇಡ್ಕರ್ ಅವರ ಹೆಸರಿನಿಂದ ಲಾಭ ಆಡಿದ್ರೆ ಆ ಹುಡುಗರ ಕಿವಿಯಲ್ಲಿ ಸಹಿತ ಬೀಳೋದ್ರಿಂದ ದೇವ್ರ ನಾಮ ಬೀಳೋದ್ರಿಂದ ಕಿವಿಯಲ್ಲಿ ಬೀಳೋದ್ರಿಂದ ಮಕ್ಕಳಾಗ ಭಕ್ತರಿಗಾಗಿ ಸಂಸ್ಕಾರ ಕಲಿತಾರೋ ಅದ್ರಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಲಲ್ಲಿಯಲ್ಲಿ ಆಡೋದ್ರಿಂದ ನಮ್ಮ ಮಕ್ಕಳ ಜೀವನದಲ್ಲಿ ಸಹಿತ ಅದರ ಹೆಸರು ಅವ್ರ ಕಿವಿಯಲ್ಲಿ ಪ್ರಜ್ವಲಿಸಬೇಕು. ಈ ರೀತಿಯಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಾಗ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಅವರ ಅವರ ಅನ್ಯಾಯಗಳನ್ನು ಆಗೋಣ ಅಂತ ಹೇಳಿ ಅವರು ಎಲ್ಲ ಮಾಡಿರೋದು ಕೆಲಸ ಕಾರಣದಿಂದನೇ ನಾವೆಲ್ಲ ಸಮಾಜಕ್ಕೆ ಒಂದು ಸಮತೆ ಆಧಾರಿತ ಸಮಾಜ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಕ್ಕೆ, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೊಳಕ್ಕೆ ಅವರು ಬಹಳ ಮುಖ್ಯ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ ಮತ್ತು ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಆ ಎಲ್ಲ ಈ ಬೇರೆ ಎಲ್ಲ ಸಮಾಜದಲ್ಲಿ, ಬೇರೆ ಎಲ್ಲ ರಾಜಕಾರಣದಲ್ಲಿ, ಇಕನಾಮಿಕ್ಸ್ ಅಲ್ಲಿ ಅವರು ಮಾಡಿರೋದು ಈ ಎಲ್ಲ ಕೆಲಸಕ್ಕೆ ನಾವು ಇವತ್ತು ನೆನೆಸ್ಲಿಕ್ಕೆ ಒಂದು ದಿನ ಇವತ್ತು. ಸೊ ಅದೇ ಈ ತರನೆಲ್ಲ ಮಹಾಪುರುಷಗೆ ನಾವು ಎಲ್ಲ ಮುಂದೆ ನಮನ ಮಾಡ್ತೀವಿ. ನಾವು ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರು ಯಾರು ಅನ್ನತಕ್ಕಂಥ ಪ್ರಶ್ನೆಗಳನ್ನ ಹಾಕೊಂಡಾಗ ಅಲ್ಲಿ ನೂರಾರು ಜನ, ಸಾವಿರಾರು ಜನ ಹೋರಾಟಗಾರರ ಹೆಸರುಗಳು ಕಣ್ಣೆದುರಿಗೆ ಬರ್ತವೆ. ಆದ್ರೆ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವವನ್ನ ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕೊಂಡಾಗ ಅಲ್ಲಿ ಕಾಣ್ತಕ್ಕಂಥ ಏಕೈಕ ಹೆಸರು ಯಾವುದು ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಮ ಮುಂದೆ ಮುನ್ನ ಮೋದಿ ವೃಕ್ಷ ಭಾರತವನ್ನು ಒಂದು ಸಾಧನೆಗಳನ್ನ ಗುರುತಿಸಿ 2026ನೇ ಲೇಖನಗಳು, ಬರಹಗಳು, ಹೋರಾಟಗಳು ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನೋದು ಈ ಮುಖಾಂತರ
ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಇವರಿಂದ ಆಗಲಿ ಅನ್ನುವಂತಹ ಆಶಯವನ್ನ ಇದೀಗ ವ್ಯಕ್ತ ಬಹುಮಾನಿತರೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರು, ಇವತ್ತು ಸರ್ಕಾರದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದ್ರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ವ್ಯವಸ್ಥೆಯನ್ನು ಕೊಡೋದಾಗ್ಲಿ, ಅವರಿಗೆ ರಜೆ ಕೊಡೋದಾಗ್ಲಿ, ಬೇರೆ ಬೇರೆ ಹಂತದ ಏನು ಸಪೋರ್ಟ್ ಬೇಕು ಅದನ್ನು ಕೊಡುವಂತಹ ಒಂದು ವ್ಯವಸ್ಥೆ, ಹೀಗೆ ಮೂಲ ಮಟ್ಟದಿಂದ ಏನು ಎಲ್ಲರೂ ಇದು ಚಿಕ್ಕದು ಪುಟ್ಟದು ಅಂತ ಏನು ನಗ್ತಾ ಇದ್ರೋ ಅಂಥದ್ದೆಲ್ಲವನ್ನೂ ಪರಿಶೀಲನೆ ಮಾಡ್ತಾ 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 ಹಂತ ಹಂತವಾಗಿ ಮಹಿಳೆಯರನ್ನು ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಬರುವಂತಹ ಒಂದು ಎಲ್ಲ ವ್ಯವಸ್ಥೆಯನ್ನು ನಿಧಾನವಾಗಿ ವರ್ಷ ಡೇ ಬೈ ಡೇ ಮಂತ್ಲಿ ಒಂದೊಂದು ವಿಚಾರಗಳನ್ನು ಮಹಿಳೆಯರನ್ನು ಎತ್ತಿಕೊಟ್ಟುವಂತಹ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ನಮಗೆ ನಿಮಗೆಲ್ರಿಗೂ ಗೊತ್ತಿದೆ, ಗ್ರಾಮಾಂತರ ಮಟ್ಟದಲ್ಲಿ ಅಂದರೆ ಗ್ರಾಮ ಸಭೆಗಳಲ್ಲಿ ಇವತ್ತು ನಮಗೆ 47% ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಇಂಡಿಯಾದಲ್ಲಿ. ಅದನ್ನು ಕೂಡ ನಮಗೆ ಒದಗಿಸ್ಕೊಟ್ಟಂಥ ಒಂದು ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿ ಅವರಿಗೆ. ತಾಯಂದಿರ ಮರಣ ಮತ್ತೆ ಹೆಣ್ಮಕ್ಳು ಭ್ರೂಣ ಹತ್ಯೆಗಳು ಸಹ ಕಡಿಮೆ ಆಗ್ತಾ ಇದ್ದಾವೆ. ಈಗ ಮುಂಚೆ ಎಲ್ಲ ಸ್ಕ್ಯಾನ್ ಮಾಡಿಸ್ಬಿಟ್ಟು ಈಗ ಹೆಣ್ಮಕ್ಳು ಅಂತ ಅಂದ್ಬಿಟ್ರೆ ಅವ್ರನ್ನ ಅವಾಗಲೇ ಅಪರ್ಷನ್ ಮಾಡಿಸೋದು, ಅದು ಮಾಡೋದು. ಈಗ ಆ ಕಾನೂನಿನ ಅಡಿಯಲ್ಲಿ ಅದನ್ನು ಸಹ ತಡೆಗಟ್ತಾ ಇದ್ದಾರೆ. ಈ ಥರ ಈಗ ಹೆಣ್ಮಕ್ಳನ್ನ ಯಾವ ರೀತಿಯಾಗಿ ಈಗ ಉದ್ಯೋಗದಲ್ಲೂ ಸಹ ದೌರ್ಜನ್ಯ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಸಹ ತಡೆಗಟ್ಟಲಾಗಿದೆ. ಮತ್ತು ಕೆಲವು ಅವ್ರು ಜಾಬ್ ಮಾಡುವಂಥ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಕೊಡೋದು, ಇನ್ನು ಅದೇ ರೀತಿಯಾಗಿ ಮುಂದುವರಿತಾ ಬರ್ತಾ ಇರೋದನ್ನ ಸಹ ಎಲ್ಲರೂ ಈಗ ಮಹಿಳೆಯರು ಪ್ರಜ್ಞಾವಂತರಾಗಿರೋದ್ರಿಂದ ಅವರು ಯಾವುದೇ ರೀತಿಯಾಗಿ ತೊಂದರೆಗೆ ಒಳಗಾಗ್ದಲೇ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ. LPG ಮತ್ತು ಮಾತೃವಂದನ ಮಹಿಳೆಯರಿಗೆ ಬಾಣಂತಿಯರು ಮತ್ತು ಹೆರಿಗೆ ಭತ್ಯೆಗಳನ್ನು ಕೊಡೋದು, ಅದು ಪೌಷ್ಟಿಕಾಂಶ ಆಹಾರವನ್ನು ಕೊಡೋದ್ರ ಮುಖಾಂತರ ಮಹಿಳೆಯರಿಗೆ ಕೆಲವೊಂದು ಹೆರಿಗೆ ಸಮಯದಲ್ಲಿ ಆಗಿರುವಂಥ ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಆಗುವಂಥ ಸಾವು ನೋವುಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವೆಲ್ಲವ ದೃಷ್ಟಿ ನೋಡಿಕೊಂಡ್ರೆ ನರೇಂದ್ರ ಮೋದಿಜಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಮತ್ತು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.